ಶಾಸಕ ಎಸ್ ಶ್ರೀನಿವಾಸ್ ಅವರ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದಂತಹ ದಿಲೀಪ್ ಕುಮಾರ್ ವಿರುದ್ಧ ಇದೀಗ ಕಾಂಗ್ರೆಸ್ ನಾಯಕರು ಸಿಡಿದೆದ್ದಿದ್ದಾರೆ. ಬ್ರೇಕಿಂಗ್ ಇದೆ. ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ವಿರುದ್ಧವಾಗಿ ಹೋರಾಟವನ್ನ ಮಾಡತಕ್ಕಂತಹ ಸಂದರ್ಭದಲ್ಲಿ ಮಾತನಾಡಿರತಕ್ಕಂತಹದ್ದು. ಹೋರಾಟದ ವೇಳೆ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದು. ಲಿಂಕ್ ಕೆನಾಲ್ ವಿರೋಧದ ಬಗ್ಗೆ ಕಾಂಗ್ರೆಸ್ ಮುಖಂಡರು ಕೂಡ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದಂತಹ ಕಾಂಗ್ರೆಸ್ ತಾಲೂಕು ಪಂಚಾಯತ್ ಅಧ್ಯಕ್ಷ ವೆಂಕಟೇಶ್ ಇದೀಗ ದಿಲೀಪ್ ವಿರುದ್ಧವಾಗಿ ಕಿಡಿಕಾರಿದ್ದಾರೆ. ಲಿಂಕ್ ಕೆನಾಲ್ ಬಳಿ ಕೇಂದ್ರ ಸಚಿವ ವಿ ಸೋಮಣ್ಣ ಕರ್ತರುವಂತೆ ಸವಾಲನ್ನ ಹಾಕಿರುವಂತಹದ್ದು. ಲಿಂಕ್ ಕೆನಾಲ್ ಬಗ್ಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಬಗ್ಗೆ ಮಾತನಾಡಲಿ, ಶಾಸಕ ಶ್ರೀನಿವಾಸ್ ಕೆನಾಲ್ ವಿರುದ್ಧ ಕರೆ ನೀಡಿದ್ರೆ ರಸ್ತೆಗೆ ಇಳಿಯೋಕೆ ಸಿದ್ಧ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದೀಗ ಕಾಂಗ್ರೆಸ್ ನಾಯಕರು. ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ವಿರುದ್ಧವಾಗಿ ಈಗಾಗಲೇ ಕೂಡ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು ಹೋರಾಟವನ್ನ ಮಾಡಿದ್ರು, ಪ್ರತಿಭಟನೆಯನ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಈ ಸಂದರ್ಭದಲ್ಲಿ ಕೂಡ ಗುಬ್ಬಿ ಬಿಜೆಪಿ ನಾಯಕ ದಿಲೀಪ್ ಕುಮಾರ್ ಕೂಡ ಮಾತನಾಡಿ ಹೀನಾಮಾನವಾಗಿ ವಾಗ್ದಾಳಿ ಮಾಡಿದಂತಹದ್ದು ಶಾಸಕರ ವಿರುದ್ಧವಾಗಿ. ನೀವಲ್ಲಿ ಹೋರಾಟ ಮಾಡಲಿಕ್ಕೆ ಬಂದಿದ್ದೀರಾ, ಹೋರಾಟದ ಬಗ್ಗೆ ಮಾತನಾಡಿ, ನೀರಾವರಿ ಬಗ್ಗೆ ಮಾತನಾಡಿ, ಅದನ್ನ ಬಿಟ್ಟು ವೈಯಕ್ತಿಕವಾಗಿ ಶಾಸಕರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಯಾಕೆ ಎನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಬಿಜೆಪಿ ವಿರುದ್ಧವೂ ಕೂಡ ವಾಗ್ದಾಳಿ ಮಾಡಿರ್ತಕ್ಕಂಥದ್ದು ತಾಲೂಕು ಅಧ್ಯಕ್ಷ ವೆಂಕಟೇಶ್. ಲಿಂಕ್ ಕೆನಾಲ್ ಬಳಿ ಕೇಂದ್ರ ಸಚಿವ ವಿ ಸೋಮಣ್ಣ ಕರ್ತರೋದಕ್ಕೆ ಸಾಧ್ಯ ಆಗತ್ತಾ? ತಾಕತ್ತಿದ್ರೆ ನಿಮ್ಮನ್ನ ಕರ್ಕೊಂಬನ್ನಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಲಿಂಕ್ ಕೆನಾಲ್ ಬಗ್ಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಲಿ, ಬಿಜೆಪಿ ಹಾಗೆ ಜೆಡಿಎಸ್ ಬಗ್ಗೆ ಇದೀಗ ಧ್ವನಿಯನ್ನು ಎತ್ತಿರುವಂತಹದ್ದು. ವೆಂಕಟೇಶ್ ಹೋರಾಟದ ವೇಳೆ ಶಾಸಕರ ಬಗ್ಗೆ ವೈಯಕ್ತಿಕವಾಗಿ ನಿಂದನೆ ಮಾಡ್ತಕ್ಕಂಥ ಸರಿಯಲ್ಲ. ಸೋಮಣ್ಣ ದಿಲೀಪ್ ಅವರನ್ನ ಎಲ್ಲಿ ಬಿಡಬೇಕು ಅಲ್ಲಿ ಬಿಟ್ಟಿದ್ದಾರೆ, ಅದು ಅವರಿಗೆ ಗೊತ್ತಿರಲಿ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಇದೀಗ ವೆಂಕಟೇಶ್ ದಿಲೀಪ್ ಕುಮಾರ್ ತುಮಕೂರು ನಗರದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬರೋದಕ್ಕೆ ತುದಿಗಾಲು ನಿಂತ್ಕೊಂಡಿದ್ದಾರೆ. ದಿಲೀಪ್ ವಿರುದ್ಧವಾಗಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಇದೀಗ ಕಾಂಗ್ರೆಸ್ ಮುಖಂಡರು, ಕಾಂಗ್ರೆಸ್ ನಾಯಕರು. ಹೋರಾಟದ ಸಂದರ್ಭದಲ್ಲಿ ಹೋರಾಟದ ಬಗ್ಗೆ ಮಾತ್ರ ಮಾತನಾಡಬೇಕು, ನೀರಾವರಿಯ ವಿಚಾರದ ಬಗ್ಗೆ ಮಾತನಾಡಬೇಕು. ಏನೋ ಶಾಸಕರ ಬಗ್ಗೆ ಮಾತನಾಡಿದ ತಕ್ಷಣ ದೊಡ್ಡ ವ್ಯಕ್ತಿ ಆಗ್ತೀವಿ, ರಾಜಕೀಯವಾಗಿ ಸೆಂಟಿಮೆಂಟನ್ನು ಗಳಿಸ್ಕೊಳ್ತೀವಿ, ನಾಯಕತ್ವ ಗಿಟ್ಟಿಸ್ಕೊಳ್ತೀವಿ ಅಂತ ಹೇಳಿದ್ರೆ ಖಂಡಿತ ಅದು ಸುಳ್ಳು. ನಿಮ್ಮ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಳ್ಳಿ. ನಿಮಗೆ ಸೋಮಣ್ಣ ಅವರೇ ಕೂಡ ಬೆಲೆಯನ್ನು ಕೊಡೋದಿಲ್ಲ, ಗೌರವವನ್ನು ಕೊಡೋದಿಲ್ಲ. ನಿಮ್ಮನ್ನು ಎಲ್ಲಿಟ್ಟಿದ್ದಾರೆ ಅನ್ನೋದನ್ನು ಮೊದಲು ನೆನಪು ಮಾಡ್ಕೊಳ್ಳಿ. ಅಷ್ಟೆಲ್ಲ ಯಾಕೆ ನೀವೇ ಸೋಮಣ್ಣ ಅವ್ರನ್ನ ಕರ್ಕೊಂಡು ಬಂದು ಈ ಒಂದು ಲಿಂಕ್ ಕೆನಾಲ್ ಹೋರಾಟಕ್ಕೆ ಹೇಳಿರಿ ಹೀಗಂತೇಳಿ ಪ್ರಶ್ನೆ ಮಾಡಿದ್ದಾರೆ ದಿಲೀಪ್ ಕುಮಾರ್ಗೆ ಇದೀಗ ಕಾಂಗ್ರೆಸ್ನ ನಾಯಕರು. ಯಾಕೆ ನಮ್ಮ MLA ಇದ್ದಂಗೆ ಕ್ಯಾಬಿನೆಟ್ ಅಲ್ಲಿ ಸರ್ಕಾರದಲ್ಲಿ ನಿಮ್ಮ ಸೆಂಟ್ರಲ್ ಮಿನಿಸ್ಟರ್ ಅವರಲ್ಲ, ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ನೀನ್ ಇಲ್ಲಿ ಗುಬ್ಬಿ ತಾಲೂಕಲ್ಲಿ ಬಂದು ಕೆನಾಲ್ ವಿರುದ್ಧ ಸ್ಟ್ರೈಕ್ ಇಟ್ಕೊಂಡ್ರೆ ಏನ್ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಾಗ ನಿನಗೆ? ಕರಿ ನೋಡೋಣ ನೀನ್ ದಮ್ಮಿದ್ರೆ. ಯಾಕೆ ಸೋಮಣ್ಣ ಕೆರೆ ಬಿಡೋತಲ್ಲೂ ಬಿಟ್ಕೊಂಡಿಲ್ಲ ನಿನ್ನ, ಎಲ್ಲಿ ಬಿಟ್ಕೊಂಡವ್ರು ನಿನ್ನ? ನೀನು ಮಾಧವಸ್ವಾಮಿ ಅವ್ರ ಬಣ ಹುಷಾರಾಗಿರೋ ಅಂತ ಹೇಳೋರು ಇಲ್ಲಿರ ಬಿಜೆಪಿ ಲೀಡರ್. ಹಂಗಾಗಿ ನಮಗ್ ಗೊತ್ತಿದೆ ನೀನು ಸೋಮಣ್ಣ ಅವ್ರ ಹತ್ರ ಎಷ್ಟು ಚೆನ್ನಾಗಿದ್ಯಾ ಅಂತ. ನೀನ್ ಇಲ್ಲಿ ಬಿಡ ಬೋಯ್ತಾ ವಾಸಣ್ಣನ ಬಗ್ಗೆ ಮಾತಾಡ್ತೀಯಲ್ಲ, ನೀನ್ ಇದ್ದೊಮ್ಮಿದ್ರೆ ಸೋಮಣ್ಣರೇ ಬರ್ರಿ, ಯಾವಾಗ್ಲೂ ಅಲ್ಲಿ ಇಲ್ಲಿ ಅಂತ ಅಂತಿರ್ತೀರಲ್ರಿ, ಬರೀ ರೈಲ್ವೆ ಕೆಲಸ ಏನ್ರಿ ನೀನ್ ನೆನಪು ಮಾಡಿರೋದು? ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆಗಳ ರೋಡ್ಗಳು ಹಾಳಾಗಬೇಕಂಡ್ರಿ, ಕುಡಿಯೋ ನೀರಿಲ್ಲ. ಬರ್ರಿ ರಾಮನಗರ ಜಿಲ್ಲೆಗೆ ನೋಡ್ರಿ, ಅಲ್ಲಿರ MLAಗಳು ಮಿನಿಸ್ಟರ್ಗಳೆಲ್ಲ ಆ ಕಡೆ ಪರವಾಗಿ ವಕಾಲತ್ತಾಗ್ತಾವ್ರೆ. ಬರೀ ನಾವು ನಮ್ಮ ತುಮಕೂರು ಜಿಲ್ಲೆ ಅದರಲ್ಲೂ ಗುಬ್ಬಿ ತಾಲೂಕಿಂದ ಎಷ್ಟು ನಿಮಗೆ ಮತ ಹಾಕಿದಿವೆ, ನೀವು ಬಂದು ನಮ್ಮ ಜೊತೆ ಕೈ ಜೋಡಿಸಿಂದ ಕೇಳು ನೋಡೋಣ ದಿಲೀಪಣ್ಣ. ಯಾಕೆ ಆಗಲ್ವಾ? ನರ ಸತ್ತೋಗಿತ್ತ ನಿನಗೆ? ನರ ಸತ್ತೋಗ್ಬಿಟ್ಟತ್ತ ದಿಲೀಪ? ನರ ಸತ್ತೋಗ್ಬಿಟ್ಟಿದ್ಯಾ ದಿಲೀಪ? ನಮ್ಮ ಶಾಸಕರ ಬಗ್ಗೆ ಮಾತಾಡ್ಕೂಡ್ದು ನೀನು. ನಮಗೂ ರೋಷ ಇದೆ, ನಾವೇನು ನರಸತ್ತಿಲ್ಲ. 5 ಸರಿ ಗೆದ್ದಿರೋದು, 5 ಸರಿ ಗೆದ್ದಿದೀವಿ. MLA 1 ಸರಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೀವಿ. ಅವ್ರ ಮನೆಯವರು KMF ಡೈರೆಕ್ಟರ್ ಆಗವ್ರೆ. ಅರ್ಥ ಆಯ್ತಲ್ಲ? ನಿನ್ಗಿಷ್ಟ ಅರ್ಥ ಆಗಿರ್ಬೋದು. ನೀನು ಇನ್ನ 10 ಸರಿ ನಮ್ಮ ಶಾಸಕರು ಎದುರುಗಡೆ ನಿಂತ್ಕೊಂಡ್ರು ಸೋಲ್ತೀಯಾ, ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ. ನನ್ಗೆ ಈ ಒಂದು ಫ್ಲಾಶ್ ಆಗಿತ್ತೇನಪ್ಪ ಅಂದ್ರೆ ನಿನ್ ಮೇಲೆ, ನಿನ್ನ ಬಿಜೆಪಿನಲ್ಲಿ ಮೂಲೆ ಗುಂಪು ಮಾಡಿಬಿಟ್ಟವ್ರೆ. ನಾನು ಈ ತರ ಶಾಸಕರ ಬಗ್ಗೆ ಮಾತಾಡಿದ್ರೆ, ಸರ್ಕಾರದಾಗಿರೋ ಒಬ್ಬ ಶಾಸಕರ ಬಗ್ಗೆ ಮಾತಾಡಿದ್ರೆ ನನಗೆ ಟಿಕೆಟ್ ಕೊಡ್ತಾರೆ ಅಂತ ನೀನ್ ತಿಳ್ಕೊಂಡಿದ್ಯಾ? ನಿನ್ಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಲ್ಲ. ಅವನಿಗೊಂದು ಪ್ರಶ್ನೆ ಕೇಳ್ತೀನಿ ದಿಲೀಪ ಅನ್ನಲ್ಲಿ. ದಿಲೀಪ ಅನ್ನ ಮುಖಂಡನಿಗೆ, ಬಿಜೆಪಿ ಮುಖಂಡ ಏನಲ್ಲ, ಆ ಮುಖಂಡನಿಗೆ ಒಂದು ದಿಲೀಪ್ಗೆ ಒಂದು ಪ್ರಶ್ನೆ ಕೇಳ್ತೀನಿ, 2 ಮಾತಷ್ಟೇ. ನಾನು SR ಶ್ರೀನಿವಾಸ್ ವಾಸಣ್ಣ ಅಭಿಮಾನಿ ಬಳಗ ನೀರಾವರಿ ಹೋರಾಟಗಾರರ ವೇದಿಕೆ ಅಂತ ಹೇಳ್ಬಿಟ್ಟು
ಒಂದು ವೇದಿಕೆ ರೆಡಿ ಮಾಡ್ಕೊಂಡು ನಾನು ಹೋರಾಟಕ್ಕೆ ಬರ್ತೀನಿ, ನಾನು ಜನ ಕರ್ಕೊಂಬರ್ತೀನಿ. ನೀನು ಬಿಜೆಪಿ ಹೊರತುಪಡಿಸಿ ದಿಲೀಪ್ ಕುಮಾರ್ ಅಭಿಮಾನಿ ಬಳಗ ಅಂತ ಹೇಳ್ಬಿಟ್ಟು ಅಭಿಮಾನಿ ಬಳಗ ಕಟ್ಕೊಂಡು ನೀನು ಹೋರಾಟಕ್ಕೆ ಬಾ. ನಿನ್ ಕೆಪಾಸಿಟಿ ನಿನ್ಗೆ ಅಲ್ಲಿ ಗೊತ್ತಾಗುತ್ತೆ. ಹಿಂದೆ ಎಷ್ಟು ಜನ ಬರ್ತಾರೆ. SR ಶ್ರೀನಿವಾಸ್ ಕರ್ಕೊಂಬರಲ್ಲ ನಾವು ಹೋರಾಟಕ್ಕೆ, ಅವ್ ಹೆಸರು ಇಟ್ಕೊಂಡ್ ಬರ್ತೀವಿ. ನೀನು ಹೆಸರು ಇಟ್ಕೊಂಡು ನಿನ್ನ ಅಭಿಮಾನಿಗಳನ್ನ ಕರ್ಕೊಂಡು ಅಲ್ಲಿಗೆ ಬಾ, ನಾವು ಬರ್ತೀವಿ, ನಾವು ಹೋರಾಟ ಮಾಡ್ತೀವಿ. ಕ್ಯಾನಲ್ ವಿರುದ್ಧ ಕಾಂಗ್ರೆಸ್ ವಿರುದ್ಧನೇ ಹೋರಾಟ ಮಾಡ್ತೀವಿ. ನಾನು ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟ್ ಆದ್ರೂ ಪರವಾಗಿಲ್ಲ, ಕಿತ್ತಾಕಿದ್ರು ಪರವಾಗಿಲ್ಲ, ಹೋರಾಟ ಮಾಡ್ತೀವಿ. ನಿನಗೆ ಬರೋದಕ್ಕೆ ತಾಕತ್ತಿದ್ಯಾ, ದಮ್ಮಿದ್ಯಾ? ಅವತ್ತು ಹೋರಾಟ ಮಾಡು. ಅವತ್ತು ಶಾಸಕರ ಬಗ್ಗೆ ನೀನ್ ಏನಾರ ಮಾತಾಡು, ನಾನು ಮಾತಾಡ್ತೀನಿ, ನೀನು ಮಾತಾಡ. ಅದೊಂದು ಸ್ಪರ್ಧೆ ಏರ್ಪಡಿಸ್ಬಿಡೋಣ. ನಿನ್ಗೆ ಆಗುತ್ತಾ ಅಂತ ಹೇಳ್ಬಿಟ್ಟು ಪತ್ರಿಕಾ ಮುಖೇನ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಚೀಫ್ ಮಿನಿಸ್ಟರ್ ಇರ್ಬೋದು, ಇಲ್ಲ DK ಶಿವಕುಮಾರ್ ಇರ್ಬೋದು, ಇಲ್ಲ ಪರಮೇಶ್ವರ್ ಇರ್ಬೋದು, ಇವತ್ತು ಆಸೆ ಅನಿಸಿಕೆ ಅದ್ಮೇಲೆ ಇಟ್ಕೊಂಡಿಲ್ಲ ಯಾರು. ಈಗ DK ಶಿವಕುಮಾರ್ಗೆ ನಮ್ ತುಮಕೂರು ಬೇಕು, ರಾಮನಗರನೂ ಬೇಕು, ಅದೇ ರೀತಿ ರಾಮನಗರನೂ ಬೇಕು, ತುಮಕೂರು ಬೇಕು. ಯಾಕೆ ನಮ್ಮ ಪರಮೇಶ್ವರ್ಗೆ ಇಬ್ರು ಸ್ವಲ್ಪ ರೇಸಲ್ಲೇ ಇದ್ದಾರೆ. ಮುಂದೆ ಒಂದಲ್ಲ, ಇವತ್ತಲ್ಲ ನಾಳೆ ಯಾವತ್ತೋ ಒಂದಿನ ನಾವು ಬಗೆಹರಿಬೇಕು. ನಿಜವಾಗೂ ಬ್ರಾಡ್ ಆಗಿ ಥಿಂಕ್ ಮಾಡಿ, ಯಾವುದೇ ಜನಕ್ಕೆ ಅನಾನುಕೂಲ ಆಗದೆ ಇರೋ ರೀತಿ ಇವತ್ತು ಏನ್ ಮೂಲ ಉದ್ದೇಶ ಇದೆ ಅದು ಬಳಕೆಗೆ, ಸದ್ಬಳಕೆಗೆ ಅವಕಾಶ ಮಾಡ್ಕೊಡಿ. ಇಲ್ಲೂ ತರಲೇ ಆಗಬೇಡ. ಇವತ್ತು ಅಷ್ಟೇ ನಮ್ಮ ಬಿಜೆಪಿ ಸಂಬಂಧಿಕರಿಗೆ JDS ಬಗ್ಗೆ ಹೇಳಕ್ ಇಷ್ಟಪಡ್ತೀವಿ. ಇವತ್ತು ಕುಮಾರಸ್ವಾಮಿ ಅವತ್ತು 619 ಕೋಟಿ ಅಲೋಕೇಶನ್ ಮಾಡಿದ್ರೆ ನೀವು ಮಾತಾಡ್ಬೇಕಿತ್ತಾನೆ, ಬೇಕಿಲ್ಲ ರೀ. ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ SR ಶ್ರೀನಿವಾಸ್ ಅವರ ವಿರುದ್ಧವಾಗಿ ವಾಗ್ದಾಳಿ ಮಾಡಿರ್ತಕ್ಕಂಥ ದಿಲೀಪ್ ಕುಮಾರ್ ಅವರ ವಿರುದ್ಧವಾಗಿ ಆರೋಪಗಳನ್ನು ಮಾಡಿರ್ತಕ್ಕಂಥದ್ದು, ಅಸಮಾಧಾನ ಹೊರಹಾಕಿರ್ತಕ್ಕಂಥದ್ದು. ಸೋಮಣ್ಣ ಅವರು ನಿಮ್ಮನ್ನ ಕೆರ ಬಿಡುವಂತಹ ಜಾಗದಲ್ಲೂ ಕೂಡ ಬಿಟ್ಕೊಂಡಿಲ್ಲ. ನಿಮ್ಮ ಸ್ಥಾನ ಏನು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. 5 ಬಾರಿ MLA ಆಗಿರ್ತಕ್ಕಂಥವ್ರನ್ನ ಮಾತನಾಡಿಸ್ತಕ್ಕಂಥ ರೀತಿನ ಇದು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ, ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ತಾಲೂಕಿಗೆ ಅನ್ಯಾಯವಾದಂತಹ ರೀತಿಯಲ್ಲಿ ಸರ್ಕಾರ ತೀರ್ಮಾನ ತೆಗೆದುಕೊಡ್ತದೆ ಎನ್ನುವಂತಹ ಭರವಸೆಯನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ನಾಯಕರು.